ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಆದಿ ಮತ್ತು ಭಾಗ್ಯ ಇಬ್ಬರು ಕೂಡ ಕಾರಲ್ಲಿ ಬರ್ತಾ ಇರ್ತಾರೆ. ಆವಾಗ ಭಾಗ್ಯವರೇ, ನೀವು ತುಂಬ ದುಡ್ಡು ತಪ್ಪು ಮಾಡಿಬಿಡ್ರಿ ಅಂತ ಅನಿಸುತ್ತೆ, ಆ ಶ್ರೇಷ್ಠನ ನಾವು ಸುಮ್ಮನೆ ಬಿಡಬಾರ್ದಾಗಿತ್ತು, ಅವಳನ್ನು ಅರೆಸ್ಟ್ ಮಾಡಿಸಬೇಕಾಗಿತ್ತು ಅಂತ ಹೇಳಿದಾಗ ಆದಿಯವರೇ, ನಾವೇನು ಬೇಡ ಅಂದಿದ್ದೀವಿ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಅಲ್ಲಿ ಅವಳು ಪ್ರೂಫ್ ಸಮೇತ ತೋರಿಸಿದ್ಲಲ್ವಾ, ಅವ್ರು ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿ. ಪೊಲೀಸರು ಅವಳನ್ನ ಸುಮ್ಮನೆ ಬಿಡೋದಕ್ಕೆ ಚಾನ್ಸೇ ಇಲ್ಲ, ಬಿಡಿ ಪರವಾಗಿಲ್ಲ. ಆದರೂ ನನಗೊಂಥರ ಟೆನ್ಷನ್ ಆಗ್ತಾ ಇದೆ. ಮತ್ತೆ ಅವಳು ನಿಮ್ಗೇನಾದರೂ ತೊಂದರೆ ಕೊಟ್ಟರೆ ಅದನ್ನು ಹೇಗೆ ಸಹಿಸ್ಕೊಳ್ಳಿ, ನಿಮ್ಗೇನಾದರೂ ಆಗಿಬಿಟ್ರೆ ಅಂತ ಹೇಳಿದಾಗ ಆದಿಯವರೇ, ಕಾರ್ನ ಇಲ್ಲೇ ಸೈಡಿಗೆ ಹಾಕಿ ಅಂತ ಹೇಳ್ತಾರೆ. ಆಗ ಯಾಕೆ, ಏನಾಯಿತು ಅಂತ ಹೇಳ್ತಾಳೆ. ಒಂದು ನಿಮಿಷ ನೀವು ಸೈಡಿಗೆ ಹಾಕಿ ಅಂತ ಹೇಳಿ ಒಂದು ಎಳ್ನೀರು ಅಂಗಡಿ ಹತ್ರ ಕರ್ಕೊಂಡು ಬಂದು ಎಳ್ನೀರು ಕುಡಿಸ್ತಾಳೆ. ಇವಾಗ ನಿಮಗೆ ಸಮಾಧಾನ ಆಯಿತಾ? ಏನು ಭಾಗ್ಯವರೇ, ನಾನೇನೋ ಹೇಳಿದ್ರೆ ನೀವು ನೋಡಿದ್ರೆ ಎಳ್ನೀರು ಕುಡಿಸ್ಬಿಟ್ಟು ಸಮಾಧಾನ ಆಯಿತಾ ಅಂತ ಕೇಳ್ತಾ ಇದ್ದೀರಾ. ನಾನು ಹೇಳ್ತಾ ಇರೋದಕ್ಕೆ ನೀವು ಮಾತಾಡಿ, ನಿಮ್ಗೆ ಸಮಾಧಾನ ಆಯಿತಾ? ಪರವಾಗಿಲ್ಲ ಅಂತ ಹೇಳಿದಾಗ, ಮತ್ತು ಇವಾಗಿನ ಕ್ಷಣಕ್ಕೆ ಏನಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಪ್ರೆಸೆಂಟ್ ಅಂದರೆ ಏನು ಗೊತ್ತಾ, ಉಡುಗೊರೆ ಅಂತ ಹೇಳಿ. ಇವಾಗಿರೋ ಉಡುಗೊರೆನ ಬಿಟ್ಟು ಬೇಡದೇ ಇರೋದನ್ನೆಲ್ಲ ಮಾತಾಡಿ ನಾವ್ಯಾಕೆ ನಮ್ಮ ಸಮಯನ ಸುಂದರವಾಗಿರೋಂತಹ ಕ್ಷಣಗಳನ್ನ ಕಳ್ಕೊತಾ ಇದ್ದೀವಿ. ಇವಾಗಿರೋ ಖುಷಿನ ನಾವು ಎಂಜಾಯ್ ಮಾಡಬೇಕಲ್ವಾ? ಆಮೇಲೆಲ್ವ ಮುಂದೆ ಏನೇ ಪ್ರಾಬ್ಲಮ್ ಆಗಲಿ, ಕಷ್ಟ ಆಗಲಿ, ಸುಖ ಆಗಲಿ, ಅದನ್ನೆಲ್ಲ ನಾವು ಫೇಸ್ ಮಾಡೋದಕ್ಕೆ ಸಾಧ್ಯ ಆಗೋದು ಅಂತ ಹೇಳಿದಾಗ ನೀವು ಹೇಗೇಗೋ ಮಾತಾಡ್ತೀರಾ. ಪ್ರೆಸೆಂಟ್ ಅಂತಂದರೆ ಉಡುಗೊರೆ ತುಂಬ ಚೆನ್ನಾಗಿದೆ ಭಾಗ್ಯವರೇ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರು ಕೂಡ ಅಲ್ಲಿಂದ ಹೊಡ್ತಾ ಇರ್ತಾರೆ. ಅದಾದಮೇಲೆ ಟೈಮ್ ನೋಡ್ತಾನೆ 4:45 ಆಗಿಬಿಟ್ಟಿರುತ್ತೆ. ಅರೆ ಇದೇನಿದು, ನಾನು ಹೇಗೆ ಮರೆತುಬಿಟ್ಟೆ, ಏನಾಯ್ತು ಆದಿಯವರೇ, ಯಾಕೆ ಅಂತ ಹೇಳಿದಾಗ, ಇವಾಗ ತನ್ಮಯ್ದು ಎಕ್ಸಾಮ್ ಎಲ್ಲ ಮುಗ್ದಿರುತ್ತೆ, ಬೇಗ ಬಿಡ್ತಾರೆ, ಕರ್ಕೊಂಡು ಬರೋದಕ್ಕೆ ನಾನೇ ಬರ್ತೀನಿ ಅಂತ ಹೇಳಿದ್ದೆ, ಆದರೆ ಈಗ ಟೈಮ್ ಆಗೋಗಿದೆ. ಇದೆಲ್ಲ ಮಾತುಕತೆ ಯಾವಾಗಾಯಿತು, ಇದೆಲ್ಲ ಅವಾಗವಾಗ ಆಗ್ತಾ ಇರುತ್ತೆ. ಸರಿ ಆಯಿತು, ಕರ್ಕೊಂಡು ಬರೋದಕ್ಕೆ ಹೋಗೋರಂತೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಫೋನ್ ಕೂಡ ಬರುತ್ತೆ. ಯಾರು, ಏನಾಯಿತು ಅಂತ ಹೇಳಿದಾಗ ಅವರು ಫೋನ್ ಮಾಡಿಬಿಟ್ಟು ನಾನೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಈಗಲೇ ಬಾಮ್ಮ ಅಂತ ಹೇಳ್ತಾರೆ. ಸರಿ ಅಂತ ಒಪ್ಕೊಂಡು ಈ ಕಡೆ ಅಕ್ಕ ಮತ್ತು ಮಾವ ಅಂತ ಹೇಳ್ತಾರೆ. ಯಾಕೆ, ಏನಾಯಿತು? ಅವರು ನಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದರು ಆದಿಯವರೇ ಅಂತ ಹೇಳಿದಾಗ, ಓ ಹೌದಾ, ಏನಂತೆ ಗೊತ್ತಿಲ್ಲ, ಹೋಗಿ ಮಾತಾಡಿದ ಮೇಲೆ ಗೊತ್ತಾಗೋದು ಅಂತ ಹೇಳಿದಾಗ, ಸರಿ ಆಯಿತು, ನಾನು ನಿಮ್ಮನ್ನು ಅಲ್ಲಿಗೆ ಬಿಡ್ತೀನಿ ಬನ್ನಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿದಾಗ, ಇಲ್ಲ ನನ್ನ ಇಲ್ಲೇ ಬಿಡಿ ಅಂತ ಕೇಳ್ತಾಳೆ. ಸರಿ ಬಿಟ್ಬಿಟ್ಟು ಅವನು ಅಲ್ಲಿಂದ ಹೊರಡ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಕೂಡ ಲೊಕೇಶನ್ ಕಡೆಗೆ ಬರ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ತನ್ವಿ ಏನೋ ಬರ್ಕೊಂಡು ಕೂತಿರ್ತಾಳೆ. ಅವ್ರ ಅಜ್ಜಿ ಬಂದು, ಏನಾಯಿತು, ಏನು ಬರಿತಾ ಇದೆಯಾ ತನ್ವಿ ಅಂತ ಹೇಳಿದಾಗ, ಅಜ್ಜಿ ಕುಸುಮಾಜ್ಜಿ ಹೇಳಿದ್ರಲ್ವಾ, ಪಪ್ಪ 7 ದಿನದಲ್ಲಿ ಏನೂ ತಪ್ಪು ಮಾಡಿಲ್ಲ ಅಂತಂದರೆ ನಾವು ವಾಪಸ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಇವಾಗ ನಾನು ಟಿಕ್ ಮಾರ್ಕ್ ಮಾಡ್ಕೊಂಡಿದ್ದೆ. ಈಗಾಗಲೇ 6 ದಿನ ಆಗಿದೆ, ಪಪ್ಪ ಏನೂ ತಪ್ಪು ಮಾಡಿಲ್ಲ, ನಾಳೆನೂ ಪಪ್ಪ ಏನೂ ತಪ್ಪು ಮಾಡಲ್ಲ. ಹಾಗಿದ್ಮೇಲೆ ಅಜ್ಜಿಯವ್ರನ್ನ ಹೊರಗಡೆ ಕಳ್ಸೋದಕ್ಕಾಗೋದಿಲ್ಲ ಅಲ್ವಾ ಅಂತ ಹೇಳಿದಾಗ, ಹೌದಲ್ವಾ, ಪಪ್ಪ ಯಾವತ್ತೂ ಕೂಡ ಹೊರಗಡೆ ಹೋಗೋದಿಲ್ಲ ತನ್ವಿ, ಅಪ್ಪ ಅಮ್ಮ ಇಬ್ಬರು ಒಂದಾದರೆ ನನಗಷ್ಟೇ ಸಾಕು ಅಜ್ಜಿ, ಅವರಿಬ್ಬರು ಜೊತೆಗಿರಬೇಕು ಅಂತ ಹೇಳಿದಾಗ ನಾನು ಅದನ್ನೇ ಬಯಸೋದು, ಅವರಿಬ್ಬರು ಯಾವಾಗಲೂ ಒಟ್ಟಿಗೆ ಇರ್ತಾರೆ ಕಣೆ, ತಾಂಡವ ಭಾಗ್ಯ ಬೇರೆ ಆಗೋದಿಲ್ಲ ಅಂತ ಹೇಳಿದಾಗ ನಾನು ಅದನ್ನೇ ಕೇಳೋದು ಅಜ್ಜಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ಭಾಗ್ಯ ಅವ್ರ ಮಾವನ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾಳೆ. ಆಗ ಮಾವ, ನೀವು ಬಂದು ತುಂಬ ಹೊತ್ತಾಯಿತು ಅನಿಸುತ್ತೆ, ಕ್ಷಮಿಸ್ಬಿಡಿ ಮಾವ ಅಂತ ಹೇಳಿ ಕಾಲಿಗೆ ಬಿದ್ದ ಆಶೀರ್ವಾದ ತಗೋತಾಳೆ. ಹಾಗೆಲ್ಲ ಏನಿಲ್ಲಮ್ಮ, 2 ನಿಮಿಷ ಆಯಿತು, ಏನು ಮಾವ ಬರೋದಕ್ಕೆ ಹೇಳಿದ್ದು ಅಂತ ಹೇಳಿದಾಗ, ಅದು ಭಾಗ್ಯ, ನಾನು ನಿನ್ನ ಹತ್ರ ಮಾತಾಡಬೇಕಮ್ಮ. ಏನು ಮಾವ ಹೇಳಿ ಅಂತ ಹೇಳ್ತಾರೆ. ಅಲ್ಲ, ನಾನು ಮಾತಾಡೋದು ನೀನು ತಪ್ಪು ತಿಳ್ಕೊಳ್ಳೋದು ತಾನೇ, ಯಾಕೆ ಮಾವ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ, ಬಾಯಿ ತುಂಬ ಮಗಳೇ ಅಂತ ಕರಿತೀರಾ, ನಿಮ್ಮ ಮಾತನ್ನು ನಾವು ತಪ್ಪು ತಿಳ್ಕೊಳ್ಳೋದಕ್ಕಾಗುತ್ತಾ ಅಂತ ಹೇಳಿದಾಗ, ಹಾಗಲ್ಲಮ್ಮ, ನಾನೇನು ನಿನಗೆ ನನ್ನ ಮಗನಿಗೋಸ್ಕರ ನಿನ್ನ ಹತ್ರ ತಪ್ಪು ಮಾಡಿಸ್ಬಿಟ್ಟೆ ಅಂತ ಹೇಳಿ ತುಂಬಾ ಪಶ್ಚಾತ್ತಾಪ ಕಾಡಿಸ್ತಾ ಇದೆ. ಪ್ರಾಯಶ್ಚಿತ್ತನೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಮ್ಮ, ನಾನು ಹೇಳಿರೋ ಮಾತಿಗೆ ನೀನು ಸುಳ್ಳು ಹೇಳ್ಬಿಟ್ಟಿದ್ಯಾ, ಇದರಿಂದ ನೀನು ಎಷ್ಟೆಲ್ಲ ಸಂಕಟ ನೋವು ಅನಿಪಿಸ್ತಾ ಇದೆಯಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಮಗಳೇ ಅಂತ ಹೇಳ್ತಾರೆ. ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ, ನನಗೇನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಈ ಕಡೆ ನೋಡಿದ್ರೆ ಮೀನಾಕ್ಷಿ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಮಾವ ಅಣ್ಣ ಹೋಗಿ ಮಾತಾಡೋದಕ್ಕೆ ಹೋಗಿದ್ದಾನೆ. ಆಗ ಭಾಗ್ಯನ ಹತ್ರ ಎಲ್ಲನೂ ಕೇಳ್ತಾನೆ. ಆದಿಗೆಲ್ಲ ಸತ್ಯನೂ ಹೇಳಿಬಿಡು ಅಂತ ಹೇಳ್ತಾನೆ. ಭಾಗ್ಯನೂ ಒಪ್ಕೋತಾಳೆ. ಭಾಗ್ಯ ಏನಾದರೂ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಏನಾದರೂ ಹೇಳಿಬಿಟ್ರೆ, ಇಲ್ಲ ಹಾಗೆಲ್ಲ ಹೇಳಿದ್ರೆ ಅಪ್ಪ ಸುಮ್ಮನಿರಲ್ಲ ಅನಿಸುತ್ತೆ, ಅಣ್ಣನೂ ಕೂಡ ಸುಮ್ಮನಿರಲ್ಲ, ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳಿ ಸುಮ್ಮನಾಗಿಸ್ತಾನೆ. ಸರಿ ಆಯಿತು, ಇದರ ಬಗ್ಗೆ ನಾನೇನು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇವಳು ಕೂಡ ಹಿಂಗೆ ಸಮಾಧಾನ ಪಡ್ಕೋತಾ ಇರ್ತಾಳೆ. ಆಗಲ್ಲಮ್ಮ, ನಾನು ಆ ದಿನ ಅಮೇರಿಕಾಗೆ ಹೋಗೋದನ್ನ ತಡೆಯೋದಕ್ಕೆ ಅಂತ ಹೇಳಿಬಿಟ್ಟು ನೀನು ಅವನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಸುಳ್ಳೇಳು ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಅಮ್ಮ ಅಂತ ಹೇಳಿದಾಗ, ಮಾವ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ, ನಿಜವಾಗ್ಲೂ ನಾನು ಆ ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಅವ್ರ ಬಗ್ಗೆ ನನ್ನ ಮನಸ್ಸಲ್ಲಿ ತುಂಬಾ ಪ್ರೀತಿ ಗೌರವ ಇದೆ ಮಾವ, ನಾನು ಅವ್ರಿಗೆ ಬರೆದಿರೋಂಥ ಪ್ರತಿಯೊಂದು ಪದಗಳು ಕೂಡ ನನ್ನ ಭಾವನೆಯಿಂದನೇ ಬಂದಿರೋದು, ಅದನ್ನು ಯಾವುದನ್ನು ಕೂಡ ನಾನು ಸುಳ್ಳು ಹೇಳಿದ್ದಲ್ಲ, ನೀವು ಹೇಳಿದಾಗ ನನಗೇನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ, ಅದಕ್ಕೆ ಹಾಗೆ ಹೇಳ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ, ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅನಿಸುತ್ತೆ, ಜನ ಏನು ಅನ್ಕೋತಾರೋ, ಸಮಾಜ ಏನಂತ ಅಂದ್ಕೊಳ್ತಾರೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಾವ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ, ನಾನು ಆದಿಯವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅವನೇನು ಮಾತಾಡದೆ ಸುಮ್ಮನೆ ಕೂತ್ಕೋತಾನೆ.
ಸುನಂದ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಕುಸುಮ ಬರ್ತಾಳೆ. ಆಗ ಏನು ಸುನಂದ ಅವರೇ ಹಿಂಗೆ ಕೂತಿದ್ದೀರಾ, ಯಾಕೆ ಈ ರೀತಿ ಉಪ್ಪು ಅಂತ ಕೂತಿದ್ದೀರಾ? ನೀವು ಈ ಥರ ಕೂತಿದ್ರೆ ನಂಗೆ ಏನನ್ಸುತ್ತೆ ಗೊತ್ತಾ, ಫೆಬ್ರವರಿ ತಿಂಗಳಲ್ಲಿ 29 ಅನ್ನೋದು ಒಂದೇ ಒಂದು ಸಲ ಬರುತ್ತಂತಲ್ಲ, ಹಾಗಿದೆ. 28 28 ಬರುತ್ತಲ್ಲ, ಹಾಗಿದೆ. ಯಾಕಂದರೆ ಅದು ಬರೋದು 4 ವರ್ಷಕ್ಕೊಂದ್ಸತಿ. ಹಾಗೆ ನೀವು ಈ ರೀತಿ ಕೂತ್ಕೊಳ್ಳೋದು ಅಪರೂಪ ಅಲ್ವಾ ಅಂತ ಹೇಳಿದಾಗ, ನೋಡಿ ಎಲ್ಲ ವಿಚಾರದಲ್ಲೂ ಸುಮ್ಮನೆ ತಮಾಷೆ ಮಾಡಬೇಡಿ ಅಂತ ಹೇಳಿದಾಗ, ತಮಾಷೆ ಏನಾಯಿತು ಅಂತ ಹೇಳಿದಾಗ, ನೋಡಿ ಈಗ ನೀವು ಈ ಮನೆಯಿಂದ ಹೋದರೆ ಒಳ್ಳೆಯದು. ನನ್ನ ಮಗಳು ವಿಚಾರದಲ್ಲಿ ಏನು ಮಾಡಬೇಕು ಏನು ಮಾಡ್ಬೋದು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನ ಮಗಳು ವಿಚಾರಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಯಾಕೆ ಸುನಂದ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ತಾಂಡವ್ ಮತ್ತು ಭಾಗ್ಯ ಇಬ್ಬರು ಒಂದಾಗ್ತಾರೆ. ನೀವು ಅದ್ರ ಬಗ್ಗೆ ಏನೇನೋ ಆದಿ ಮನಸ್ಸಲ್ಲಿ ತುಂಬಿದ್ದೀರಲ್ಲ, ಅದೆಲ್ಲ ತಪ್ಪು ಅಂತ ಹೇಳ್ಬಿಡ್ತಾಳೆ. ಇವಳಿಗೂ ಕೂಡ ಬೇಜಾರಾಗಿ ಸುಮ್ಮನೆ ನಿಂತ್ಕೋತಾಳೆ. ಸುನಂದ ಅಲ್ಲಿಂದ ಎದ್ದೋಗ್ತಾಳೆ. ಈ ಕಡೆ ಕಾಮತವರು, ಭಾಗ್ಯ ನಿಜ ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ, ಹೌದು ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸಿ ಅಂತ ನೀನ್ಯಾಕಮ್ಮ ಕೇಳ್ತಾ ಇದೆಯಾ? ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಮಗನ ಜೀವನದಲ್ಲಿ ಎಲ್ಲನೂ ಕಳ್ಕೊಂಡು ಏನೂ ಇಲ್ಲದೆ ನಿಂತಿದ್ದಾಗ ಅವನಿಗೆ ಧೈರ್ಯ ಆಗಿ ಸ್ಥೈರ್ಯ ಆಗಿ ಅವನ ಮನಸ್ಸಿಗೆ ಒಳ್ಳೆ ಧೈರ್ಯ ತುಂಬಿದಂಥ ಹುಡುಗಿ ನೀನು ಅವನ ಜೊತೆ ಇರ್ತೀಯ, ಅವ್ನು ಭಾಳ ಸಂಗಾತಿ ಆಗ್ತೀಯ ಅಂತಂದರೆ ಇಡೀ ಪ್ರಪಂಚ ಅಲ್ಲಮ್ಮ, ಯಾರು ಏನು ಅಂದ್ಕೊಂಡು ತಲೆಗೆಡಿಸ್ಕೊಳ್ಳೋದಿಲ್ಲ. ನಿಮ್ಮ ಜೊತೆ ನಾನು ಇರ್ತೀನಿ, ಮದುವೆ ಮಾಡ್ತೀನಿ ಅಂತ ಹೇಳ್ಬಿಡ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ನೋಡಿದ್ರೆ ಭಾಗ್ಯ, ಇದೇನಿದು ಒಬ್ಬಳೇ ಬರ್ತಾ ಇದೆಯಾ? ಆ ಫ್ರೆಂಡ್ ಎಲ್ಲಿ ಅಂತ ಹೇಳಿದಾಗ, ತನ್ಮಯ್ಯನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿಬಿಟ್ಟು, ಯಾಕೆ ಒಂಥರ ಇದೆಯಾ? ಅದು ಕಾಮತ್ ಮಾವ ಮಾತಾಡೋದಕ್ಕೆ ಅಂತ ಹೇಳಿ ಕರೆದಿದ್ರು. ಹೌದಾ, ಯಾವ ವಿಚಾರದ ಬಗ್ಗೆ? ಅಮ್ಮ ಅವ್ರಿಗೆಲ್ಲ ವಿಚಾರ ಹೇಳಿಬಿಟ್ಟೆ ಅತ್ತೆ ಅಂತ ಹೇಳ್ತಾಳೆ. ಎಲ್ಲ ವಿಚಾರನ ಹೇಳಿಬಿಟ್ಯಾ? ಏನಾಯಿತು? ಅವರು ಎಲ್ಲದಕ್ಕೂ ಒಪ್ಕೊಂಡ್ರು ಅತ್ತೆ ಅಂತ ಹೇಳಿದಾಗ, ಗೊತ್ತಿತ್ತು ನನಗೆ ಕಾಮತ್ ಅವರು ಇದಕ್ಕೆ ಒಪ್ಕೋತಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಇನ್ಯಾಕೆ ಭಯ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಆದಿ ಮತ್ತು ತನ್ಮಯ್ ಇಬ್ಬರು ಕೂಡ ಬರ್ತಾರೆ. ಬಂದ ತಕ್ಷಣವೇ, ಏನು ಇದು ಬ್ಯಾಗು ಅಂತ ಹೇಳಿದಾಗ, ನನಗೆ ಫ್ರೆಂಡು ಗಿಫ್ಟ್ ಕೊಡಿಸಿರೋದು. ಅಮ್ಮ ನೋಡಿ ಏನು ಕೊಡಿಸಿದ್ದಾರೆ ನನಗೆ ಮತ್ತು ಅಕ್ಕಂಗೆ ಬಟ್ಟೆ ಅಂತ ಹೇಳಿದಾಗ, ಆದಿಯವರೇ ಇದನ್ನೆಲ್ಲ ಯಾಕೆ ಕೊಡ್ಸೋದಕ್ಕೆ ಹೋದ್ರಿ? ಇರಲಿ ಬಿಡಿ, ಮಕ್ಕಳಲ್ವಾ, ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿ ಅವ್ರು ಹೊರಗಡೆ ತಗೊಂಡೋಗ್ತಾರೆ. ಈ ಕಡೆ ಮುಂದಿನ ವಿಡಿಯೋದಲ್ಲಿ ಇವಳು ಚೆಕ್ ಲಿಸ್ಟ್ ಮಾಡ್ಕೊಂಡಿರ್ತಾಳೆ, ತಾಂಡವ್ ಯಾವುದೇ ರೀತಿ ತಪ್ಪು ಮಾಡಿರೋದಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲರೂ ಮುಂದೆನೂ ತೊಗೊಂಡು ಬಂದ್ಬಿಟ್ಟು, ಅಜ್ಜಿ ನೀವು ಹೇಳಿದಾಗೆ 7 ದಿನ ಆಯಿತು, ಪಪ್ಪ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಇನ್ನು ನಾವು ಸೂರ್ಯವಂಶಿ ಮನೆಗೆ ಹೋಗಬೇಕು ಅಂತ ಹೇಳಿದಾಗ, ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ನೀವು ಹೇಳಿರೋ ಪ್ರಕಾರನೇ ಪಪ್ಪ ತಪ್ಪು ಮಾಡಿಲ್ಲ ಅಲ್ವಾ? ನಾವಿವಾಗ ಎಲ್ಲರೂ ಕೂಡ ನೀವು ಹೇಳಿರೋ ಮಾತಂತೆ, ನೀವು ಹಾಕಿರೋ ಚಾಲೆಂಜ್ ಪ್ರಕಾರನೇ ಸೂರ್ಯವಂಶಿ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ತಾಳೆ. ಎಲ್ರಿಗೂ ಟೆನ್ಷನ್ ಆಗಿಬಿಡುತ್ತೆ. ಭಾಗ್ಯ ಹೊರಗಡೆ ಬಂದು ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಆಗ ಯಾಕೆ ಭಾಗ್ಯ ಏನಾಯಿತು? ಆ ಮನೆಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿದಾಗ, ಹೌದತ್ತೆ, ನನಗೆ ಆ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಬಿಡು ಭಾಗ್ಯ ಅಂತ ಹೇಳ್ತಾರೆ. ಭಾಗ್ಯವರೇ, ನೀವು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನೀವೇನು ಸೋತು ಆ ಮನೆಗೆ ಹೋಗ್ತಾ ಇದ್ದೀರಾ? ನೀವು ಗೆದ್ದು ಆ ಮನೆಗೆ ಹೋಗ್ತಾ ಇದ್ದೀರಾ? ನೀವು ಭಯ ಪಡ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ, ನೀವು ಆರಾಮಾಗಿ ಹೋಗ್ಬೋದು ಅಂತ ಹೇಳ್ತಾನೆ. ಹಾಗೆ ಇವಳು ಕೂಡ ಸಮಾಧಾನ ಮಾಡ್ಕೋತಾ ಇರ್ತಾಳೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.